ಇಲ್ಲಿ ನೋಡ್ರಿ ಇವತ್ತು ಎಷ್ಟೊಂದು ಜನ ಇದ್ದಾರೆ. ಜನ ಇಷ್ಟೊಂದು ಏನಕ್ಕಿದ್ದಾರೆ ಅಂತೇಳಿ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಎಲ್ರಿಗಿದೆ ಚೆನ್ನಾಗಿದ್ದೀರಾ? ಚೆನ್ನಾಗಿರ್ಬೇಕು. ಏನಕ್ಕೆ ಹೇಳಿ, ನೀವು ನೋಡ್ತಾರೆ ನಮ್ಮ ಬ್ಲಾಗ್ ಅಲ್ವಾ? ಚೆನ್ನಾಗಿರಿ, ಖುಷಿಯಾಗಿರಿ. ಮನೇಲಿ ಇವತ್ತು ಪಲಾವ್ ಮಾಡಿದ್ರು. ಪಲಾವ್ ತಿನ್ಕೊಂಡು ಸೀದಾ ನಮ್ಮ ತಂಗಿದು ಇವತ್ತು ಎಕ್ಸಾಮ್ ಇತ್ತು. ಎಕ್ಸಾಮ್ಗೆ ಬಿಡೋಕೆ ಹೋಗ್ತಾ ಇದ್ದೆ ನಮ್ಮ ತಂಗಿನ. ಹಾಗೆ ಬೈಕ್ಗೂ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಕಾಲೇಜ್ ಕಡೆ ಹೊರಟ್ವಿ. ಎಕ್ಸಾಮ್ ಸೆಂಟ್ರಿಗೆ ಬಂದ್ವಿ. ನಮ್ಮ ತಂಗಿನಲ್ಲಿ ಬಿಟ್ಟು ಸೀದಾ ನಾನು ಹೊರಟೆ. ನನ್ನ ನಡೆ ಮನೆ ಕಡೆ ಅಂತೇಳಿ ಸೀದಾ ಮನೆಗೆ ಹೊರಟೆ. ಫೈನಲಿ ಮನೆಗೆ ಬಂದೆ. 2 hours later. ಆಲ್ರೆಡಿ ಟೈಮ್ ಆಗಿತ್ತು. ನಮ್ಮ ತಂಗಿನ ಕರ್ಕೊಂಬರಕ್ಕೆ ಹೊರಟೆ. ಎಕ್ಸಾಮ್ ಸೆಂಟ್ರಿಗೆ ಏನೋ ಬಂದೆ. ಇನ್ನು ಎಕ್ಸಾಮ್ ಮುಗ್ದಿದ್ದಿಲ್ಲ. ಫುಲ್ ಅಂದ್ರೆ ಫುಲ್ ಜನ ಇದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಬಂದ್ಲು. ನಮ್ಮ ತಂಗಿನ ಕರ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ಜ್ಯೂಸ್ ಕುಡಿತೀನಿ ಅಂದ್ಲು. ಜ್ಯೂಸ್ ಕುಡಿಯಕ್ಕೆ ಹೋದ್ವಿ. ಜ್ಯೂಸ್ ಕುಡಿದು ಸೀದಾ ನಮ್ಮ ನಡೆ ಮನೆ ಕಡೆ ಅಂತೇಳಿ ಸೀದಾ ಹೊರಟಿವಿ ಮನೆ ಕಡೆ. ಹಾಗೆ ನಂದು ಸ್ವಲ್ಪ ಊರಿಗೆ ಹೋಗೋದಿತ್ತು. ಹಾಗೆ ನಾನು ಊರಿಗೆ ಹೊರಟೆ. ಬ್ಯಾಗ್ ಎಲ್ಲ ತಗೊಂಡು ಟ್ರೈನಿಗೆ ಆಲ್ರೆಡಿ ರೇಟ್ ಆಗಿತ್ತು. ಹಾಗೆ ಕೈಯಾಗ ಒಂದು ಲಗೇಜನು ಇತ್ತು. ಸೀದಾ ಹೊರಟೆ. ಫೈನಲಿ ಆಟೋ ಏನೋ ಸಿಕ್ತು, ಬಟ್ ಕೂಡಕ್ ಜಾಗಿದ್ದಿಲ್ಲ. ಹಿಂದೆ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತೆ. ಫೈನಲಿ ರೈಲ್ವೆ ಸ್ಟೇಷನ್ಗೆ ಏನೋ ಎಂಟ್ರಿ ಆದೆ. ಹೊಟ್ಟೆ ಫುಲ್ ಹಸಿತಾ ಇತ್ತು. ಅದಕ್ಕೋಸ್ಕರ ವೆಜ್ ಪಲಾವು ಹಾಗೆ ಒಂದು ವಡ ತಗೊಂಡು ತಿನ್ಕೊಂತ ಕೂತೆ. 3 hours ಕಾದೆ ಇನ್ನು ಟ್ರೈನ್ ಬರಲೇ ಇಲ್ಲ. ಡಿಲೇ ಆಗಿದೆ ಅಂತೇಳಿ ಗೊತ್ತಾಯ್ತು. 3 hours ಕಾದ್ಮೇಲೆ ಫೈನಲಿ ಟ್ರೈನ್ ಬಂತು. 3 hours later. ಫೈನಲಿ ಕೊಪ್ಪಳ ಎಂಟ್ರಿ ಆಗೇ ಬಿಟ್ಟೆ. ನಾನು ಹೋಗ್ತಾ ಇರೋದು ಮನೆಗೆ ಯಾರಿಗೂ ಗೊತ್ತಿದ್ದಿಲ್ಲ. ಆದರೆ ಮನೆ ರಿಯಾಕ್ಷನ್ ನೋಡ್ರಿ ಹೆಂಗಿದೆ. ಹಾಗೆ ಮಂಡಾಲ್ ತಿಂದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.